ಮಹಾರಾಷ್ಟ್ರದಲ್ಲಿ 5 ಜನ ನನ್ನಿಂದ ಯಾವುದೇ ದಯಮಾಡಿ ಯಾವುದೇ 1 ರೂಪಾಯಿನ ಸಹಕಾರವನ್ನು ಕೇಳಿದೆ 5 ಜನ ಇವತ್ತು ಜಿಲ್ಲಾ ಪಂಚಾಯತಿಗೆ ಗೆದ್ದಿದ್ದಾರೆ ಮಹಾರಾಷ್ಟ್ರದಲ್ಲಿ. ನಾನು ಯಾತಕ್ಕೆ ಇದನ್ನು ಹೇಳಿದೆ ಅಂತ JDS ಒಂದು ಪ್ರಾದೇಶಿಕ ಪಕ್ಷ ಇದು. ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅದರ ಹೊಣೆಗಾರಿಕೆಯನ್ನು ನನ್ನ ಮೇಲೆ ಕೊಟ್ಟರು. ಆದರೆ ಅನೇಕ ಕಾರಣಗಳಿಂದ ಬೇರೆ ಬೇರೆ ನಮ್ಮ ಮುಖಂಡರುಗಳು, ಸಮಾಜವಾದಿ ಪಾರ್ಟಿ ಇರ್ಬೋದು, ರಾಷ್ಟ್ರೀಯ ಜನತಾದಳ ಇರ್ಬೋದು, ಹೀಗೆ ಬೇರೆ ಬೇರೆ ಇವತ್ತು ನಮ್ಮ ಪಕ್ಷ ಒಡೆದು ಹೋದ ಕಾರಣ ಇದು ಕರ್ನಾಟಕದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಕೂಡ ಸದೃಢವಾಗಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನು ಗುರುತಿಸ್ತಕ್ಕಂಥದ ಒಂದು ಹಿನ್ನೆಲೆಯಲ್ಲಿ ಈ ಪಕ್ಷವನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು, ಉಳಿಸ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತೇನು ನನ್ನ ಮುಂದೆ ನೀವು ಕೂತಿದ್ದೀರಿ, ನೀವು ಕಾರಣ ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯ ಮಾಜಿ ಮಂತ್ರಿಗಳು ಸಾರಾ ಮಹೇಶ್ ಅವರು ಈ ಸಭೆಗೆ ಬಂದಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರು ಮಂಜೇಗೌಡರು ಬಂದಿದ್ದಾರೆ. ನಾನು ಮುಂದಿನ ತಿಂಗಳು ಕುಮಾರಸ್ವಾಮಿಯವರ ಜೊತೆಲೂ ಮಾತನಾಡಿದ್ದೇನೆ, ರೇವಣ್ಣವರ ಹತ್ರಲ್ಲೂ ಮಾತಾಡಿದ್ದೇನೆ, ನಮ್ಮ ಪಕ್ಷದ ಶಾಸಕರ ಹತ್ರಲ್ಲೂ ಮಾತನಾಡಿದ್ದೇನೆ. ಜನವರಿ 24ನೇ ತಾರೀಕು ಶನಿವಾರ ಹಾಸನ ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಏನು ಕಾಂಗ್ರೆಸ್ನವರು ಈ 2.5 ವರ್ಷದಲ್ಲಿ 2 ಬೃಹತ್ ಸಭೆ ಮಾಡಿದ್ರು. ಒಂದು ರಾಜಣ್ಣವರು ಉಸ್ತುವಾರಿ ಮಂತ್ರಿ ಇದ್ದಾಗ, ಇನ್ನೊಂದು ಕೃಷ್ಣ ಬೈರೇಗೌಡರು ಉಸ್ತುವಾರಿ ಮಂತ್ರಿ ಆದಮೇಲೆ ಬಹಳ ದೊಡ್ಡ ಸಭೆ ಮಾಡಿದ್ದಾರೆ. ಯಾಕೆ? ಈ ರಾಜ್ಯದಲ್ಲಿ ಯಾವುದೋ ಜಿಲ್ಲೆ ಇತ್ತಿಲ್ವಾ? ಇಲ್ಲಿ ನಡೆದಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರು, ಯುವಕರು, ನಮ್ಮ ತಾಯಿಗಳು, ಯಾಕೆ 30 ಜಿಲ್ಲೆಗಳಲ್ಲಿ ಕೇವಲ 2 ಜಿಲ್ಲೆ, 2 ಕಾರ್ಯಕ್ರಮ ಒಂದೇ ಜಿಲ್ಲೆಯಲ್ಲಿ ಹೇಳಿ. ಇದು 1962ರಿಂದ 2025 ಇದು ದೇವೇಗೌಡರು ಹುಟ್ಟಿದಂಥ ಜಿಲ್ಲೆ, ಅವ್ರನ್ನ ಬೆಳೆಸಿದಂಥ ಜಿಲ್ಲೆ ಇದು. ಆ ಬೆಳೆಸಿದಂಥ
ನನ್ನ ಕಣ್ಮುಂದೆ ಇಲ್ಲ, ನನ್ನ ಅಗಲಿ ಹೋಗಿದ್ದಾರೆ. ನನಗೆ ಈಗ 93 ವರ್ಷ ನಡೀತದೆ. ಏಕೆ ದೇವೇಗೌಡರಿಗೆ ಇಷ್ಟೊಂದು ಆಟ? ಇಬ್ಬರು ಎತ್ಕೊಂಬರ್ಬೇಕು. ಯಾಕೆ ದೇವೇಗೌಡರು ನಮ್ಮಪ್ಪ ಸಾಮಾನ್ಯವಾದರೆ ದೇವೇಗೌಡರು ನಮ್ಮ ಮಣ್ಣಿನ ಮಗ ಕರೀತಾರೆ. ನಮ್ಮಪ್ಪ ಸಾಮಾನ್ಯ ಕುರಿ ದೊಡ್ಡಣ್ಣ ಅಂತ ಕರೀತಾರೆ. ಅವರ ಹೊಟ್ಟೆಯಲ್ಲಿ ಎರಡನೇ ಹೆಂಡತಿಗೆ ಮೊದಲನೇ ಮಗನ. ಮೊದಲನೇ ಹೆಂಡತಿ 3 ಜನ ಗಂಡು ಮಕ್ಕಳು. ಮೊದಲನೇ ಹೆಂಡತಿ 10 ದಿನದಲ್ಲಿರೋರು. ಎರಡನೇ ಹೆಂಡತಿ ನಮ್ಮ ತಾಯಿ, ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲನೇ ಮಗ. ನಮ್ಮಪ್ಪನಿಗೆ ವಿದ್ಯೆ ಇಲ್ಲ, ಆದರೆ ಒಂದು ಹುಚ್ಚು ನಮ್ಮಪ್ಪನಿಗೆ. 3 ಮಕ್ಕಳು ತೀರೋದ್ರು. ಈ ಮಗನ ಆಯುಷ್ ಏನು ಮಾಡೋದು? ನಮ್ಮಪ್ಪನಿಗೆ ನಾನು ಹುಟ್ಟಿದ ಸಂದರ್ಭದಲ್ಲಿ ನಮ್ಮೂರಿನ ಆಂಜನೇಯ ದೇವಸ್ಥಾನದಲ್ಲಿ ಹುಳೈಗಾರರು ಅಂತ ಒಬ್ಬರು ಅರ್ಚಕರು. ಏನು ಮಾಡೋದು? ಹೆಂಡತಿ ಹೊರಟೋದ್ರು, 3 ಮಕ್ಕಳು ಹೊರಟೋದ್ರು. ಈಗೇನೋ ಈ ಹುಡುಗ ಈ ಹುಟ್ಟಿದೆ ಏನು ಮಾಡೋದು? ಅವ್ರ ಬೀಗರು ಬಂಡಿವಳೆ ರಾಮಾಂಜನೇಯಗಾರರು. ನೀನು ಅವ್ರ ಹತ್ರ ಹೋಗು, ಒಂದು ಜಾತಕ ಬರ್ಕೊಡ್ತಾರೆ. ಆ ಜಾತಕ ಬರೆದು ಪುಣ್ಯ ನನ್ನ ಉಳಿಸ್ಕೊಳ್ಳಿಕ್ಕೆ ಹಲವಾರು ನೋವು. ನನ್ನ ಅಳಿಯ, ಮೊದಲನೇ ಅಳಿಯ ಡಾಕ್ಟರ್ ಮಂಜುನಾಥ್, ಎರಡನೇ ಅಳಿಯ ಚಂದ್ರಶೇಖರ್, ಜಯದೇವ ವಿದ್ಯಾ ಆಸ್ಪತ್ರೆ ಸಂಸ್ಥೆ ಏನಿದೆಯೋ 16 ವರ್ಷ ಡೈರೆಕ್ಟರ್ ಆಗಿದೆ. ನನ್ನ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಎಲ್ಲ ರೀತಿಯ ಹೋರಾಟ ಮಾಡಿ. ಇಲ್ಲಿ ಪಕ್ಕದಲ್ಲಿ ರೇವಣ್ಣ ಇದ್ದಾರೆ, ಅದೆಷ್ಟು ಪೂಜೆ ಮಾಡ್ತಿದ್ದೋ ನಾವು ಗೊತ್ತಿಲ್ಲ ನನಗೆ. ಶೃಂಗೇರಿನಲ್ಲಿ ನಮ್ಮ ಅಪ್ಪನಿಗೆ ಒಳ್ಳೇದಾಗಲಿ ಅಂತ ಹೇಳಿ, ನಮ್ಮಪ್ಪನ ಆರೋಗ್ಯ ಸರಿ ಹೋಗ್ಬೇಕು ಅಂತ ಹೇಳಿ ಶೃಂಗೇರಿ ಜಗದ್ಗುರು 11 ದಿನ ಪೂಜೆ ನಾನು ಹೇಳ್ತಾ ಹೋಗ್ಬೋದು. ಯಾವಾಗ ದೇವೇಗೌಡರಿಗೆ ಅಪಾಯ ಆಯಿತು ಅಂದಾಗ ಈ ಜಿಲ್ಲೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅನೇಕ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ನಮ್ಮ ಗೌಡರಿಗೆ ಆರೋಗ್ಯ ಆಗಲಿ, ಆರೋಗ್ಯ ಬರಲಿ ಅಂತ ಕೇಳಿದಂಥ ಪುಣ್ಯಾತ್ಮರು ಈ ಜಿಲ್ಲೆಯಲ್ಲಿ 1000